ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸ ಆಯಿತು ವೀಡಿಯೋ ಹಾಕದೆ. ಇವತ್ತು ನಾನು ವಿಡಿಯೋ ಒಂದು ಪಾಸ್ಪೋರ್ಟ್ ಬಗ್ಗೆ ಒಂದು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಪಾಸ್ಪೋರ್ಟ್ ಆಫೀಸ್ಗೆ ನಾವು ಹೋಗೋ ಮುಂಚೆ ಏನು ಮಾಡಬೇಕಂದ್ರೆ, ನಾವು ಅದಕ್ಕಿಂತ ಮುಂಚೆ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಅಂತೇಳಿ ನೋಡಿ ಈ ಥರ ಬರ್ತದೆ. ಸೊ ಅದನ್ನು ನಾವು ಮೊದಲಿಗೆ ನಾವು ಅಪ್ಲೈ ಮಾಡಿ ಅದನ್ನು ನಾವು ತಗೊಳ್ಬೇಕು. ಯಾಕಂದರೆ ಇದರಲ್ಲಿ ನಮಗೆ ಟೈಮಿಂಗ್ ಮತ್ತು ಎಲ್ಲ ಬರ್ತದೆ. ಇದರಲ್ಲಿ ಯಾವ ಕೌಂಟ್ರ್ ಎಲ್ಲ ಯಾವ ಟೈಮಿಗೆ ರೀಚ್ ಆಗಬೇಕು ಎಲ್ಲ ಇದರ ಬಗ್ಗೆ ಡೀಟೇಲ್ ಬರ್ತದೆ. ಸೊ ಇದನ್ನು ನಾವು ಇಟ್ಕೊಂಡು ಸೇಮ್ ರಿಪೋರ್ಟ್ ಟೈಮ್ಗೆ ನಾವು ಪಾಸ್ಪೋರ್ಟ್ ಹತ್ರ ನಾವು ರೀಚ್ ಆಗಬೇಕು. ಇಲ್ಲಾಂದರೆ ನಮಗೆ ಕಷ್ಟ ಆಗ್ತದೆ. ಸೊ ಆ ಹೊತ್ತಿಗೆ ರೀಚ್ ಆಗಬೇಕು. ನಾನು ಆ ಹೊತ್ತಿಗೆಲ್ಲ ರೀಚ್ ಆಗಿ ನಾನು ಮುಂದೆ ಆಮೇಲೆ ಒಳಗಡೆ ಹೋದೆ. ಯಾಕಂದರೆ ಡಾಕ್ಯುಮೆಂಟ್ ನಂದು ರಿನ್ಯೂವಲ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಲ್ಲ ವೆಯ್ಟಿಂಗಲ್ಲಿ ಇತ್ತು ತುಂಬ ಹೊತ್ತು. ಸೊ ವೆಯ್ಟಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಹೊತ್ತು ನನಗೆ ಕೂರ್ಲಿಕ್ಕೆ ಸಿಕ್ತು. ಸೊ ತುಂಬ ಮಂದಿ ಇದ್ದರು. ಸೊ ಆದರೆ ಒಳಗಡೆ ನಮಗೆ ಟೈಮಿಂಗ್ ಎಲ್ಲ ಬರ್ತದೆ ಅಥವಾ ನಮ್ಮ ಟೋಕನ್ ನಂಬರ್ ಎಲ್ಲ ಬರ್ತದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ. ಸೊ ಟೋಕನ್ ನಂಬರ್ ಎಲ್ಲ ಬಂದ ಮೇಲೆ ನಮ್ಮದು ಒಳಗಡೆ ಹೋಗಿ 2-3 ಕೌಂಟ್ರ್ ನಮಗೆ ಹೋಗ್ಲಿಕ್ಕೆ ಸಿಗ್ತದೆ. ಸೊ ಫಸ್ಟ್ ಕೌಂಟ್ರಲ್ಲಿ ನಮಗೆ ಡಾಕ್ಯುಮೆಂಟನ್ನೆಲ್ಲ ಅಟ್ಯಾಚ್ ಮಾಡಿ ಆಮೇಲೆ ಅದನ್ನು ಅಪ್ಲೋಡ್ ಎಲ್ಲ ಮಾಡಿ ಅವರು ಬಿಡ್ತಾರೆ. ಸೊ ಸೆಕೆಂಡ್ ಕೌಂಟ್ರಿಗೆ ಹೋಗಿ ಆಮೇಲೆ ಚೆಕಿಂಗ್ ಎಲ್ಲ ಮಾಡ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ. ಸೊ ಫೈನಲೈಸ್ ಆಗಿ ಸೇಮ್ ಒರಿಜಿನಲ್ ಎಲ್ಲ ಚೆಕ್ ಮಾಡಿ ನಮಗೆ ಆಮೇಲೆ ಫೈನಲ್ ಆಗಿ ಹೊರಗಡೆ ಎಲ್ಲ ಕಳಿಸ್ತಾರೆ. ಸೊ ಹೊರಗಡೆ ನಮ್ಮದೆಲ್ಲ ಆಯ್ತಲ್ಲ, ಹೊರಗಡೆ ನಾನು ಬಂದೆ ನೋಡಿ. ಹೊರಗಡೆ ಬಂದ ಪ್ಲೇಸ್ ಇದು. ಹೊರಗಡೆ ನಂದು ಸಬ್ಮಿಟ್ ಎಲ್ಲ ಮಾಡಿ ಆಮೇಲೆ ಅಲ್ಲಿ ನಾನು ಹೊರಟೆ. ಇನ್ನು ನನಗೆ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಬರ್ತದೆ. ಅಂದರೆ ಅಲ್ಲಿ ಹೋಗಿ ಸಿಗ್ನೇಚರ್ ಎಲ್ಲ ಹಾಕಿ ಆಮೇಲೆ ಪಾಸ್ಪೋರ್ಟ್ ಮನೆಗೆ ನನಗೆ ಪೋಸ್ಟ್ ಎಲ್ಲ ಬರ್ತದೆ. ಸೊ ಅದೇ ಒಂದು 10 ಡೇಸ್ ಒಳಗಡೆ ಬರ್ತದೆ ಮೇ ಬಿ. ಆಮೇಲೆ ಮತ್ತೊಂದು ಏನಪ್ಪ ಅಂದರೆ, ಅದಕ್ಕೆ ಫೀಸ್ ಅಪ್ಲೈ ಎಲ್ಲ ಮಾಡಲಿಕ್ಕೆ ಫೀಸ್ ಅಂದರೆ 1500 ನನಗೆ ಸಿಕ್ತು. ಯಾಕಂದರೆ ನಂದು ರಿನ್ಯೂವಲ್ ಆಗಿತ್ತು. ಸೊ ಅದೆಲ್ಲ ಮಾಡಿದ ಮೇಲೆ ಅಂದರೆ ಎಲ್ಲಿ ಸೈಬರಲ್ಲಿ ಹೋಗಿ ಎಲ್ಲಿ ಕಡೆ ಮಾಡ್ಬೋದು ನಾವು, ಅಥವಾ ನಮಗೆ ಗೊತ್ತಿದ್ದರೆ ನಮಗೆ ಆನ್ಲೈನ್ ಇದೆ ವೆಬ್ಸೈಟಲ್ಲಿ ಮಾಡ್ಬೋದು. ಅದೆಲ್ಲ ಅಪ್ಲೈಡ್ ಎಲ್ಲ ಮಾಡಿ ಅದನ್ನು ಸ್ಟಾರ್ಟಿಂಗ್ ನಾನು ಹೇಳಿಲ್ಲ ನಿಮಗೆ. ಸೊ ಅದೆಲ್ಲ ಆದಮೇಲೆ ಡೇಟ್ ಎಲ್ಲ ನಿಮಗೆ ಅದರಲ್ಲೇ ಬರ್ತದೆ, ಯಾವ ಡೇಟಿಗೆಲ್ಲ ಹೋಗಬೇಕು ಅಥವಾ ಯಾವ ಟೈಮಿಂಗ್ ಎಲ್ಲ ರೀಚ್ ಆಗಬೇಕು ಅಂತೇಳಿ. ಸೊ ನಂದು ರಿನ್ಯೂವಲ್. ಸೊ ರಿನ್ಯೂವಲಲ್ಲಿ ನನಗೆ ಏನಾಯ್ತು ಅಂದರೆ ನಾನು ಮ್ಯಾರೇಜ್ ಇದ್ದು ಅಟ್ಯಾಚ್ ಮಾಡಿದ್ದೆ. ಸೊ ಅದು ಸ್ವಲ್ಪ ನನಗೆ ಕಷ್ಟ ಆಯಿತು. ಯಾಕಂದರೆ ಸ್ಟಾರ್ಟಿಂಗ್ ಒಮ್ಮೆ ಹೋಗಿದ್ದೆ ನಾನು. ಅದು ಹೋಗಿದ ಮೇಲೆ ಅಲ್ಲಿ ಮ್ಯಾರೇಜ್ ಇದು ಡಾಕ್ಯುಮೆಂಟ್ ಎಲ್ಲ ಬೇಕಿತ್ತು. ಸೊ ನಂದು ಮ್ಯಾರೇಜ್ ಆದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ನಾನು ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಂದು ಡಿಲೇ ಆಯಿತು. ಸೊ ಅದೆಲ್ಲ ಮಾಡಿದ ಮೇಲೆ ಅದನ್ನೆಲ್ಲ ಅಟ್ಯಾಚ್ ಎಲ್ಲ ಮಾಡಿದೆ. ಆಮೇಲೆ ನಂದು ಪಾಸ್ಪೋರ್ಟ್ ಆಯಿತು. ಫೈನಲ್ ಆಗಿ ವೆರಿಫಿಕೇಷನ್ ಆಗಿತ್ತು ನಂದು ಪೊಲೀಸ್ ಸ್ಟೇಷನಲ್ಲಿ. ಸೊ 10 ಡೇಸ್ ಒಳಗಡೆ ನಂದು ಪಾಸ್ಪೋರ್ಟ್ ನನ್ನ ಕೈಗೆ ರೀಚ್ ಆಯಿತು. ಈ ಪಾಸ್ಪೋರ್ಟು ಹೊಸ ಪಾಸ್ಪೋರ್ಟು. ಸೊ ಈ ಥರ ಇದೆ. ತುಂಬ ಖುಷಿ ಆಯಿತು. ನಮ್ಮದು ಅಂದರೆ ರಪ್ಪ ಕೆಲಸ ಎಲ್ಲ ಆಗಿತ್ತು. ಯಾಕಂದರೆ ಡಾಕ್ಯುಮೆಂಟ್ ಎಲ್ಲ ನಮ್ಮದು ಕರೆಕ್ಟ್ ಆಗಿದ್ದರೆ ಇಮಿಡಿಯೇಟ್ ನಮಗೆ ಮನೆಗೆ ರೀಚ್ ಆಗ್ತದೆ. ಸೊ ಅದೊಂದು ಖುಷಿ ಆಯಿತು. ಫೈನಲ್ ಆಗಿ ನೋಡಿ ಮನೆಗೆ ಪೋಸ್ಟ್ ಎಲ್ಲ ಬಂದಿದೆ. ಸ್ಪೀಡ್ ಪೋಸ್ಟ್ ಮಾಡಿತ್ತು. ಅಂದರೆ ಮೆಸೇಜ್ ಎಲ್ಲ ಬರ್ತಿತ್ತು ನನಗೆ ಎಲ್ಲಿ ರೀಚ್ ಆಗಿದೆ ಏನಂತ ಹೇಳಿ. ಸೊ ತುಂಬಾ ಖುಷಿ ಆಯಿತು. ಸೊ ಇದೆಲ್ಲ ನಮ್ಮದು ಪಾಸ್ಪೋರ್ಟು ವಿಡಿಯೋ. ಇವತ್ತಿನ ನನ್ನ ಮಿನಿ ಬ್ಲಾಗಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ನೋಡ್ತಾ ಇರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಲೈಕ್ ಆದರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್.